ಸೊ ನಾನಿವತ್ತು ಹಿರಿಯೂರಿನ ಜೋಗನಹಳ್ಳಿ ಹತ್ರ ಇರುವ ಗಾಯತ್ರಿ ಜಲಾಶಯಕ್ಕೆ ಬಂದಿದ್ದೀನಿ. ಸೊ ನೋಡಿ, ಇದು ಮೇಲ್ಗಡೆದು. ಹೀಗೆ ನಡ್ಕೊಂಡಾಗ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ ನೀರೇನ ಬಿಟ್ಟಿದ್ದಾರೆ ಅಂತ, ಬಟ್ ಆಕ್ಚುಲಿ ಅಲ್ಲಿ ನೀರು ಬಿಟ್ಟಿರಲಿಲ್ಲ. ಆದ್ರೂ ಬಂದಿದ್ದೀನಿ, ನೋಡ್ಕೊಂಡು ಹೋಗ್ಬೇಕು. ನೋಡಿ 144 ಅಷ್ಟಿದೆ, 144 ಫೀಟ್ ಇದೆ ನೀರು. ಮತ್ತೆ ನೋಡಿ ಇಲ್ಲಿ ನೀರು ಸದ್ಯಕ್ಕೆ ಕೆಲಸ ನಡೀತಿದೆ ಎಲ್ಲ. ಆ ರೋಡ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಮೇಲ್ ಬರೋಕ್ಕೂ ಜಾಗ ಮಾಡಿದಾರೆ. ನನ್ನ ಬೈಕ್ ಈ ಜಾಗದಲ್ಲಿ ತಂದು ನಿಲ್ಸಿದ್ದೀನಿ, ನಾನು ನಿಂತಿರೋ ಕಡೆ. ಸೊ ಸ್ವಲ್ಪ ಅಲ್ಲೂ ಈಗ ಫುಟ್ಪಾತ್ ಎಲ್ಲ ಹಾಕ್ತಾರೆ, ಪೇವರ್ಸ್ ಕೆಲಸ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ನೀರು ಇದೆ, ಕೋಡಿ ಬೀಳೋದು. ಅದೇ ನೀರು ಬಿಟ್ಟಾಗ ನೋಡಿ ಈ ತರ ಕಾಣಿಸುತ್ತೆ ಒಂದು ವ್ಯೂ. ಬಟ್ ಈ ಕೆಳಗಿಂದ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೋಡಿ ಅಂದ್ರೆ ಫುಲ್ ತುಂಬಿದ್ದಾದ್ಮೇಲೆ ಇಲ್ಲಿಂದ ಕೆಳಗೆ ಬೀಳುತ್ತೆ ನೀರು. ಆ ನೀರೇ ನಾವು ವ್ಯೂ ನೋಡೋದು. ಒಂಥರ ಫಾಲ್ಸ್ ತರ ಚೆನ್ನಾಗಿರುತ್ತೆ ಗಾಯತ್ರಿ ಜಲಾಶಯ. ಸೊ ನಾನು ಬಂದಾಗ ನೀರಿರಲಿಲ್ಲ, ಅನಿವಾರ್ಯ. ಬಟ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಈಗ ರೋಡ್ ಎಲ್ಲ ನೋಡಿ, CC ರೋಡ್ ಎಲ್ಲ ಹಾಕಿದ್ದಾರೆ. ಮತ್ತೆ ಕೆಳಗೂ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಇದೇನು ನನಗೂ ಗೊತ್ತಾಗಿಲ್ಲ, ಬ್ರಿಡ್ಜ್ ತರ ಮಾಡಿ ಅದೇನಕ್ಕೆ ಮಾಡಿದಾರೆ ಅಂತ. ಮೋಸ್ಟ್ಲಿ ಅದು ವಾಟರ್ ಪಂಪ್ ಮಾಡಕ್ಕೆ ಮಾಡಿರ್ಬೇಕು. ಇಲ್ಲಿ ಕೆಳಗಿರೋ ಜಾಗದಲ್ಲಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಮಿಷಿನ್ಸ್ ಎಲ್ಲ ನಿಲ್ಲಿಸಿ. ಈಗ ನೀರಿಲ್ದಿದ್ದಾಗಲೇ ಕೆಲಸ ನಡೆಸಬೇಕು ಅವರೆಲ್ಲ. ಇನ್ನು ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಗಾಯತ್ರಿ ಜಲಾಶಯ.